ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷ ಏನು ಅಂದರೆ ಇವತ್ತು ನ್ಯೂ ಇಯರ್ ಅಲ್ವಾ, ಹ್ಯಾಪಿ ನ್ಯೂ ಇಯರ್. ಹಾಗಿರೋದ್ರಿಂದ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮಗೆ ಹತ್ರದಲ್ಲಿರೋ ಟೆಂಪಲ್ಗೆ ಹೋಗೋಣ ಅಂತ. ಯಾಕಂದರೆ ಪಾಪುಗಳಿಗೆ ಹುಷಾರು ತಪ್ಪಿದ್ರೆ ಕಷ್ಟ ಆಗುತ್ತೆ ದೂರ ಇರೋ ಟೆಂಪಲ್ಗೆ ಹೋದರೆ ಅಂತ. ಅದಕ್ಕೆ ನಮ್ಮ ಊರಿಗೆ ಹತ್ರ ಇರೋದು ಅಂದರೆ ಬಂಡಳಿ ಹತ್ರ ಇರೋ ಟೆಂಪಲ್ಲು. ಅಲ್ಲಿ ಜಾತ್ರೆ ಇತ್ತು ಇವತ್ತು. ಯಪ್ಪ, ನಾವು ಯಾವತ್ತೂ ಇಷ್ಟೊಂದು ಕ್ರೌಡ್ ಆಗಿರೋ ಜನನೇ ನೋಡಿರಲಿಲ್ಲ. ಅಷ್ಟೊಂದು ಕ್ರೌಡ್ ಇತ್ತು ಅಲ್ಲಿ. ಜನ ಹೆಚ್ಚು ಕಮ್ಮಿ ಒಂದು 20,000 ಜನನೇ ಸೇರಿರ್ಬೋದು ನಾನು ಅಂದ್ಕೊಂಡಿರೋ ಪ್ರಕಾರ. ತುಂಬಾ ಕ್ರೌಡ್ ಇತ್ತು. ಯಪ್ಪ, ಊಟಕ್ಕೆ ಹೋಗೋಕ್ಕಂತೂ ತುಂಬ ಕ್ಯೂ ಇತ್ತು. ಪಾಪು ಕರ್ಕೊಂಡು ಹೋಗೋದು ತುಂಬ ರಿಸ್ಕೇ ಇತ್ತು. ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಮ್ಮ ತೋಟ ಸ್ವಲ್ಪ ದೂರ ಇದೆ, ಅರ್ವೆ ಹತ್ರ. ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನಾವು ಇವಾಗ ಟೊಮೊಟೊ ಗಿಡನ ಇವಾಗ ನಾಟಿ ಮಾಡಿದ್ದಾರೆ. ಅಲ್ಲೆಲ್ಲ ನೋಡಿಕೊಂಡು ಕಾರಲ್ಲಿ ಹೋದ್ವಿ ಮನೆ ಹತ್ರ ತನಕ. ಅಲ್ಲೊಂದು ಮನೆ ಇದೆ, ಮನೆ ಕಟ್ಟಿಸಿದ್ದೀವಿ ತೋಟದಲ್ಲೇ. ಈ ಕಡೆ ಬಾಳೆ ಮತ್ತು ಆ ಕಡೆ ಟೊಮೊಟೊ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಬಾಳೆ ಮತ್ತು ಟೊಮೊಟೊ ಗಿಡ ಎರಡೂ. ತುಂಬ ನಾವು ಹೋಗುವಾಗ ಒಂದು 2 o'clock ಏನೋ ಆಗಿತ್ತು ಅನಿಸುತ್ತೆ. ಬಿಸಿಲು ತುಂಬ ಇತ್ತು ಆ ಟೈಮಲ್ಲಿ. ಎಷ್ಟೊಂದು ನೀಟಾಗಿ ಕಾಣಿಸಲ್ಲ ಟೊಮೊಟೊ ಗಿಡಗಳು. ನೇಚರು ಸಾಯಂಕಾಲ ಆಗಿದ್ರೆ ಸ್ವಲ್ಪ ಕಾಣಿಸೋದು ಚೆನ್ನಾಗಿ. ಇವಾಗ ನೆಟ್ಟಿರೋದಲ್ವ, ಇನ್ನೂ ಚೆನ್ನಾಗಿ ಬರಬೇಕು. ಬಂದಮೇಲೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಬಾಳೆ ಏನು ತುಂಬ ಚೆನ್ನಾಗಿ ಬಂದಿದೆ. ಒಂದು 6 month ಏನೋ ಆಗಿದೆ ಅನಿಸುತ್ತೆ ಬಾಳೆ ಹಾಕಿ ನಾವು ಇವಾಗ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಗೊತ್ತಿಲ್ಲ, ಬಟ್ ಒಂದು 6-7 month ಹತ್ರ ಆಗಿರ್ಬೋದು. ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ದಿನ ನಾವು ಹೋಗಿ ಒಂದು 3 months ಮೇಲೇ ಆಗಿತ್ತು ತೋಟಕ್ಕೆ. ಅದರಿಂದ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ. ಮತ್ತು ಕೆಳಗಡೆ ಎಲ್ಲ ಈರುಳ್ಳಿ ಹಾಕಿದ್ದೀವಿ. ತುಂಬ ಚೆನ್ನಾಗೇ ಬಂದಿದೆ. ನೋಡಬೇಕು ರೈಟ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಇನ್ನೊಂದು ಮಂತ್ ಆಗುತ್ತೆ ಅನಿಸುತ್ತೆ, ಆಮೇಲೆ ಕೀಳೋದೇನೆ. ನನ್ನ ಸಿಸ್ಟರ್ ಹೋಗ್ತಾ ಇದ್ದಾಳೆ ಅವಳ ಮಗಳ ಜೊತೆ. ನನ್ನ ಸಿಸ್ಟರ್ ಮಗಳು ಸುಮ್ಮನೆ ಆಟ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಅಲ್ಲೊಂದು ಡಾಗ್ ಮತ್ತು ಒಂದು ಕ್ಯಾಟ್ ಇದೆ, ಅದನ್ನು ನೋಡ್ಬೇಕಂತ ಹೋಗ್ತಾ ಇದ್ಲು. ನಾವು ಹಿಂದ್ಗಡೆ ಬರ್ತಾಯಿದ್ದೆ. ನಾನು ಲೇಟ್ ಆಯಿತು ಸ್ವಲ್ಪ. ನನ್ನ ಮಗ ನಿದ್ದೆ ಮಾಡ್ತಾಯಿದ್ನಲ್ಲ, ಅದರಿಂದ ಲೇಟಾಗಿ ಎದ್ದು ಬಂದ್ವಿ. ನನ್ನ ಮಗನ್ನ ಕರ್ಕೊಬರೋದು ಲೇಟ್ ಆದ್ದರಿಂದ ಅವರೆಲ್ಲ ಹೋಗ್ತಾಯಿದ್ರು ಮನೆ ಹತ್ರ ನೋಡೋಣ ಅಂತ ಅಂದ್ಬಿಟ್ಟು. ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ನನ್ನ ಸಿಸ್ಟರ್ ಮತ್ತು ಸಿಸ್ಟರ್ ಮಗಳು, ನಮ್ಮ ಅತ್ತೆ, ನನ್ನ ಭಾವ, ನನ್ನ ಮಗ, ನಾನು ಎಲ್ಲ ಹೋಗ್ತಾಯಿದ್ದೀವಿ ನೋಡೋಣ ಅಂತ. ಇದು ಹಸಿರು ಮರ ಇವಾಗ ಚೆನ್ನಾಗಿ ಚಿಗುರು ಹೊಡೆದಿದೆ. ಮೊದಲು ನಾವು ಬಂದಾಗ ಹೊಸದಾಗಿ ಭೂಮಿ ಹತ್ರ ಮಾಡೋದಕ್ಕೆ ಅಂತ ಗುತ್ತಿಗೆಗೆ ಇನ್ನೂ ಎಲ್ಲ ಒಣಗೋಗ್ಬಿಟ್ಟಿತ್ತು. ಇವಾಗ ಚೆನ್ನಾಗಿ ಚಿಗುರಿದೆ. ನೋಡೋಣ ಈ ಸರಿ ಫಲ ಬಿಡುತ್ತೆ ಅನ್ನೋದಿದೆ. ಇದು ನಮ್ಮ ಮನೇಲಿತ್ತು ಫಸ್ಟು ನಾಯಿ. ತುಂಬಾ ಇದು ಆ್ಯಕ್ಟಿವ್ ಆಗಿದ್ದರಿಂದ ಎಲ್ಲಿಂದೋ ಬಂದು ಸೇರ್ಕೊಬಿಟ್ಟಿತ್ತು. ಆದರೆ ಬಿಡೋಕ್ಕೆ ಮನಸ್ಸಾಗಿಲ್ಲ ನಮ್ಮ ಅತ್ತೆಗೆ. ಅದರಿಂದ ಆ ತೋಟಕ್ಕೆ ಕೊಟ್ಟು ಕಳಿಸಿದ್ದಾರೆ. ಅವರು ಇವಾಗ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತುಂಬ ಚಿಕ್ಕ ನಾಯಿ ಆವಾಗ ಕೊಡುವಾಗ. ಇವಾಗ ತುಂಬಾ ಚೆನ್ನಾಗಾಗಿದೆ. ಮಾರ್ನಿಂಗ್ ಅಲ್ವಾ, ಹೊರ್ಗಡೆ ಕಟ್ಟಾಕಿದ್ದಾರೆ. ಈ ಕಡೆ ಎಲ್ಲ ಚಿರತೆ ಕಾಟ, ಹುಲಿ ಕಾಟ ಇರೋದ್ರಿಂದ ಒಳಗಡೆ ಕಟ್ಟಾಕೋತಾರೆ. ಹಸು ಮತ್ತು ಕರು ತುಂಬಾ ಚೆನ್ನಾಗಿದೆ. ಹಸು ಮತ್ತು ಕರು ಎರಡು. ನಾವು ಇವತ್ತೇ ಫಸ್ಟ್ ನೋಡಿದ್ದು, ಅಲ್ಲಿಗೆ ತಂದಿರೋದನ್ನು ನೋಡಿರಲಿಲ್ಲ. ಅಲ್ಲಿ ಆ ಹೊಲದಲ್ಲಿ ಒಬ್ಬರನ್ನ ಇರಿಸ್ತಿದ್ದೀವಿ, ಅಂಕಲ್ ಮತ್ತು ಒಬ್ಬ ಆಂಟಿ. ಅವರು ಹಸು ಮತ್ತು ಕರು ಎರಡೂ ನೋಡ್ಕೋತಾರೆ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ವಿ. ಹಾಗೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ವಲ್ಲ, ಅದನ್ನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ತುಂಬ ನೇಚರ್ ಇದ್ದರಿಂದ ಕ್ಲಿಯರಿಟಿ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲೇ ಮನೆ ಹತ್ರ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲೊಂದು ಚಿಕ್ಕ ಕ್ಯಾಟ್ ಇದೆ, ಅದನ್ನು
ಅದಲ್ಲೋ ಕೂತಿತ್ತು, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ತುಂಬ ಕ್ಯೂಟಾಗಿದೆ ಕ್ಯಾಟು. ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಅದು ಸುಮ್ಮನೆ ಹೀಗೆ ಮಾಡ್ತಿತ್ತು, ನಾಯಿನೇ ಎದುರಿಸ್ತಿತ್ತು ಕ್ಯಾಟ್ ಹೋಗಿ. ಅದರಿಂದ ವೀಡಿಯೋ ಮಾಡ್ತಾಯಿದ್ದೆ, ನೋಡೋಣ ಅಂತ ಹೇಳಿಕೊಂಡು ಇವಾಗ ಬಂತು ನೆಕ್ಕೊಂಡು. ತುಂಬ ಚೆನ್ನಾಗಿದೆ. ಇದು ಬಂದು ನಮ್ಮ ತೋಟದ ಮನೆಯೂ ಚೆನ್ನಾಗಿದೆ. ಫಸ್ಟೇ ಮೊದಲೇ ನಾನು ಮನೆಯದು ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ಹೋಗಿ ಚೆಕ್ ಮಾಡಿ ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ. ಬರೀ ಕೂಲಿಂಗ್ ಶೀಟಲ್ಲೇ ಕಟ್ಟಿರೋದು ಮನೇನ. ತುಂಬಾ ಚೆನ್ನಾಗಿದೆ. ಅಡುಗೆ ಮನೆ ಮತ್ತು ಒಂದು ಹಾಲ್ ಕಟ್ಟಿರೋದು, ಮತ್ತು ಬಾತ್ರೂಮ್ ಮತ್ತು ಎಲ್ಲ ಶೀಟಲ್ಲೇ ಚೆನ್ನಾಗಿ ಕಟ್ಟಿದ್ದಾರೆ. ಇದೇ ಕ್ಯಾಟು ತುಂಬ ಚೆನ್ನಾಗಿದೆ. ಝೂಮ್ ಮಾಡಿರೋದು ನಾನು ಕೂತಿರೋದ್ರಿಂದ ಅಲ್ಲಿಗೆ. ಭಯಂಕರ ಆ್ಯಕ್ಟಿವ್ ಆಗಿದೆ ಕ್ಯಾಟ್ ಮಾತ್ರ. ಈರುಳ್ಳಿ ಇದು ವಿಡಿಯೋ ಇದು ತುಂಬ ಚೆನ್ನಾಗಿ ಬಂದಿದೆ. ಈರುಳ್ಳಿ ಇದು ಇವಾಗ ಏನು ಇನ್ನೊಂದು ಮಂತ್ ಏನೋ ಇರ್ಬೋದು ಅನಿಸುತ್ತೆ ಕಟ್ಟಿಂಗ್ ಕೀಳೋದಕ್ಕೆ ಈರುಳ್ಳಿನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿಂದ ನಾವೆಲ್ಲರೂ. ಇನ್ನೇನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಾನು ಮತ್ತು ಎಲ್ಲರೂ ಕೂಡ. ಅದಕ್ಕೆ ಅವ್ರು ಕಳಿಸ್ಕೊಡೋದಕ್ಕೆ ಅಂತ ಬರ್ತಾಯಿದ್ರು. ಮತ್ತು ಇವಾಗ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮತ್ತು ವಿಡಿಯೋ ಮಾಡ್ತಾಯಿದ್ದೆ ಹೋಗುವಾಗ. ನೇಚರ್ ನೋಡೋದಕ್ಕೆ ಒಂಥರ ಚೆಂದ. ಎಲ್ಲೇ ಆದರೂ ಅಷ್ಟೇ, ನನಗೂ ತುಂಬ ನೇಚರ್ ಕಂಡ್ರೆ ತುಂಬ ಇಷ್ಟ. ಆ ಗ್ರೀನ್ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನೇಚರ್. ಅದರಿಂದ ಇವಾಗ ಊರಿಗೆ ಬರಬೇಕು. ಸ್ವಲ್ಪ ದೂರನೇ ಇದೆ ಊರು, 1 hour ಜರ್ನಿ ಇದೆ ಆ ಕಡೆಯಿಂದ ಬರೋ ತನಕ. ನನ್ನ ಮಗ ಇನ್ನೇ ಆಟ ಮಾಡ್ತಾಯಿದ್ದ ಅಲ್ಲಿಂದ ಬರಬೇಕಾದ್ರೂ. ನಿದ್ದೆ ಅಷ್ಟೊಂದು ಕಂಪ್ಲೀಟ್ ಆಗಿರಲಿಲ್ಲ ಅವನಿಗೆ. ಅದರಿಂದ ಆಮೇಲೆ ಊಟನೂ ಕೂಡ ಅಷ್ಟೊಂದು ಮಾಡಲಿಲ್ವಲ್ಲ, ಅದರಿಂದ ಐಸ್ ಕ್ರೀಮ್ ತಗೊಡು ಹಂಗೆ ಹಿಂಗೆ ಅಂತ ಆಟ ಮಾಡ್ತಾಯಿದ್ದ. ಹೋಗುವಾಗ ತಗೊಡ್ಕೊಡ್ತೀನಿ ಅಂಗಡಿ ಬರಲಿ ಅಂತ ಅಂದ್ಕೊಂಡು ಹಂಗೆ ಸಮಾಧಾನ ಮಾಡ್ಕೊಬರ್ತಾಯಿದ್ದೆ. ಹಾಗೆ ಬರಬೇಕಾದ್ರೆ ಆ ಗುಡ್ಡ ಇದೆಯಲ್ಲ, ಅಷ್ಟು ಮೇಲೆ ಒಂದು 4-5 ಹಸು ಮೇಯ್ತಾ ಇದ್ವು. ಅದಕ್ಕೆ ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಹೋಗುವಾಗಲೇ ಮೇಯ್ತಾ ಇದ್ವು, ಬರುವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಅಲ್ಲಿಗೆ ಹೇಗೆ ಹತ್ತೋದ್ವು ಅಂತಲೇ ಗೊತ್ತಿಲ್ಲ. ಗುಡ್ಡದ ಮೇಲೋಗಿ ಮೇಯ್ತಾ ಇದ್ದೇವೆ. ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಬಿದ್ದೋಗ್ಬಿಡ್ತಾವೆ. ಅಷ್ಟು ಹೈಟಲ್ಲಿ ಹೇಗೆ ಮೇಯ್ತಾ ಇದ್ವು ಅನ್ನೋದೇ ಗೊತ್ತಾಗಲಿಲ್ಲ ನನಗಂತೂ. ಯಪ್ಪ, ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಮನುಷ್ಯರೇ ಎತ್ತಕ್ಕಾಗಲ್ಲ ಅಂತ ಗುಡ್ಡದ ಮೇಲೆ ಉಸ್ಕೊಳ್ಳಿ ಹೇಗೆ ಹೋಗಿ ಮೇಯ್ತಾ ಇರಬೇಡ. ಅಲ್ಲೊಂದು 4-5 ದಿವಸದ ಮೇಲೇ ಮೇಯ್ತಾ ಇದ್ವಿ. ಅದನ್ನು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಗುಡ್ಡ. ಅಲ್ಲೆಲ್ಲ ಮೇಯ್ತಾ ಇದ್ದಾವೆ. ಅದು ಕ್ರಾಸಲ್ಲೇ ಮೇಯ್ತಾ ಇದ್ದಾವೆ. ಏನಾದರೂ ಸ್ಲಿಪ್ ಆದರೆ ಮಾತ್ರ ಭಾರಿ ಕಷ್ಟ ಇದೆ.